ಯಶು, ಅಣ್ಣ ನೀನು ಯಾಕೆ ಇವತ್ತು ನನ್ನ ಜೊತೆ ಅಂಗಡಿಗೆ ಬರಬಾರ್ದು? ಇಲ್ಲ ಅಣ್ಣ, ಆ ದಿನಸಿ ಅಂಗಡಿ ಅವನ್ಗೆ ಹೇಳಿ ಹೇಳಿ ಸಾಕಾಯ್ತು. ಕಳ್ಸೇ ಇಲ್ಲ ಇನ್ನೂ. ನಾನು ಹೋಗಿಲ್ಲ ಅಂದ್ರೆ ಕೊಡೋದೇ ಇಲ್ಲ. ಅದಕ್ಕೆ ವಿಚಾರಿಸ್ಕೊಂಬರ್ತೀನಿ ಹೋಗಿ. ಅಲ್ಲಿಂದ ನಿನ್ನ ಮನೆಗೆ ಹೋದೆ ಅಂದರೆ ಆ ಗೋಡೆಗಳ ಜೊತೆ ಒಬ್ಬಳೇ ಮಾತಾಡ್ತಾ ಕೂತಿರ್ಬೇಕು. ಯಾಕೆಂದ್ರೆ ಮನೆಯಲ್ಲಿ ಯಾರೂ ಇಲ್ಲ. ನಿಜ ಇಲ್ಲ, ಗೋಡೆಗಳ ನನ್ನ ಜೊತೆ ಚೆನ್ನಾಗಿ ಮಾತಾಡುತ್ತೆ. ಅರ್ಥ ಆಯ್ತು ಬಿಡು. ನನ್ನನ್ನೆಲ್ಲೂ ಕರ್ಕೊಂಡು ಹೋಗೋದಿಲ್ಲ, ಮನೆಯಲ್ಲೇ ಕೂಡ್ ಹಾಕಿದ್ಯಾ ಅನ್ನೋದನ್ನ ನೀನು ಚುಚ್ಚಿ ಹೇಳ್ತಾ ಇದೀಯಾ ಅಲ್ವಾ? ಮತ್ತೆ ಹೇಳ್ಬಾರ್ದಾ? ಇವತ್ತು ನಿನ್ನ ಅಂಗಡಿಗೆ ಕರ್ಕೊಂಡು ಹೋಗಿ ಸಂಜೆವರೆಗೂ ನಿಂಗೆ ಬೇಜಾರಾಗೋಷ್ಟು ಹರಟೆ ಹೊಡಿತೀನಿ ನಿನ್ನ ಜೊತೆಲಿ ನಾನು. ನಿಜವಾಗ್ಲೂ ನನ್ಗೆ ಯಾಕೋ ಡೌಟ್ ಅಣ್ಣ. ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ರಜೆ ಹಾಕಿದಾರಾ? ನಾನು ಖಾಲಿ ಇದ್ದೀನಿ ಅಂತ ಕರ್ಕೊಂಡು ಹೋಗ್ತಾ ಇದೆಯಾ ನನ್ನನ್ನು? ಹೌದು ಯಶು, ಅಂಗಡಿಯಲ್ಲಿ ಯಾರೂ ಇಲ್ಲ. ನೀನು ಬಂದರೆ ಸ್ವಲ್ಪ ನನಗೆ ಟೈಮ್ ಪಾಸ್ ಆಗುತ್ತೆ. ಭಾಳ ದಿನ ಆಯ್ತಲ್ಲ, ಮನ್ಸಿಗೆ ಸ್ವಲ್ಪ ಖುಷಿನೂ ಆಗುತ್ತೆ. ಅದಕ್ಕೆ ಹೇಳೋದು, ಯಾರನ್ನಾದ್ರೂ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ. ನೀನು ನೋಡಿದ್ರೆ ಯಾವಾಗಲೂ ರೂಲ್ಸು ರೆಗ್ಯುಲೇಷನ್ಸು ಅಂತ ಇದ್ರೆ ಯಾರನ್ನ ಬರ್ತಾರೆ? ಯಾರೂ ಬರಲ್ಲ ನೋಡು. ನಿನಗೆ ಗೊತ್ತಲ್ಲ ಯಶು, ಚಿಕ್ಕ ವಯಸ್ಸಿಂದ ನನಗೆ ಬೆಸ್ಟ್ ಫ್ರೆಂಡ್ ಯಾರು ಅಂದರೆ ಅದು ನನ್ನ ತಂಗಿ. ನಾನು ಎಷ್ಟೇ ಕೋಪದಲ್ಲಿರಲಿ, ಎಷ್ಟೇ ಸಂತೋಷದಲ್ಲಿರಲಿ, ಎಷ್ಟೇ ನೋವಿನಲ್ಲಿರಲಿ, ನನ್ನ ತಂಗಿ ಜೊತೆ ಮಾತಾಡಿದಾಗ ನಂಗೆ ಸಿಗೋವಂಥ ಸಂತೋಷ, ನೆಮ್ಮದಿ ಬೇರೆಯವ್ರ ಜೊತೆ ಮಾತಾಡೋಕೆ ಸಿಗೋದಿಲ್ಲ ಯಶು. ಅದು ನಿನಗೂ ಗೊತ್ತಲ್ವಾ? ನಂಗೆ ಗೊತ್ತು ಅಣ್ಣ, ನಾನು ಯಾವಾಗಲೂ ನೀನು ಬೆಸ್ಟ್ ಫ್ರೆಂಡು. ಸರಿ ಬಾ, ಇವತ್ತು ನಾನೇ ನಿನಗೆ ಕಂಪ್ನಿ ಕೊಡ್ತೀನಿ. ಸೊ ಸ್ವೀಟ್. ಏನಾಯ್ತಮ್ಮ? ಯಾಕೆ ಓಡ್ ಬರ್ತಾ ಇದೆಯಾ? ಅವರು ನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಪ್ಲೀಸ್ ಪ್ಲೀಸ್ ನನ್ನ ಕಾಪಾಡಿ, ನಾನೆಲ್ಲಾದ್ರೂ ಬಚ್ಚಿಡಿ ಪ್ಲೀಸ್. ಹೋಗ್ತಾರೆ? ಯಾರು ಬರ್ತಾ ಇದ್ದಾರೆ? ಕಾಪಾಡಿ, ನನ್ನ ಕಾಪಾಡಿ ಸರ್, ಕಾಪಾಡಿ ಪ್ಲೀಸ್. ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ ಸರ್. ಈ ಹುಡುಗಿ ನಮ್ಮ ರಿಲೇಟಿವು, ಹುಷಾರಿರಲಿಲ್ಲ, ಏನೋ ಸಮಸ್ಯೆಯಿಂದ ಮನೆ ಬಿಟ್ಟು ಓಡಿ ಬಂದುಬಿಟ್ಟಿದ್ದಾಳೆ. ಏನು ಪ್ರಾಬ್ಲಮ್ ಇಲ್ಲ ಸರ್, ಆರಾಮ ಮನೆ ಕರ್ಕೊಂಡು ಹೋಗ್ತೀವಿ. ಅಯ್ಯೋ ಇಲ್ಲ ಇಲ್ಲ ಸರ್, ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವನು ಬರೀ ಸುಳ್ಳು ಹೇಳ್ತಿದ್ದಾನೆ. ಪ್ಲೀಸ್ ನನ್ನ ಕಾಪಾಡಿ ಸರ್, ಪ್ಲೀಸ್ ನನ್ನ ಇವ್ರ ಜೊತೆ ಕಳಿಸ್ಬೇಡಿ. ಪ್ಲೀಸ್ ನನ್ನ ಕಳಿಸ್ಬೇಡಿ ಅವ್ರ ಜೊತೆ ಪ್ಲೀಸ್. ಏಯ್, ಬೇಡ, ಗಲಾಟೆ ಬೇಡ. ಗಲಾಟೆ ಮಾಡೋಕ್ಕೆ ಈ ಜಾಗ ಸೇಫ್ ಅಲ್ಲ. ನಿನ್ನೆದುರಿಗಿರೋ ವ್ಯಕ್ತಿ ಕೂಡ ನಿನಗೆ ಸೇಫ್ ಅಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟೋಗು. ದೊಡ್ಡವರಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ದೊಡ್ಡವನಾಗೆ ಹೇಳ್ತಾ ಇದ್ದೀನಿ, ಹೊರಟೋಗಿಲ್ಲಿಂದ. ಕಮಿಷನರ್ಗೆ ಫೋನ್ ಮಾಡಿ ಬೇಗ. ಬಾರೋ ಬಾರೋ. ಹೇಯ್ ಬಾ. ನಿಮ್ಮಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸಮಾಧಾನ ಮಾಡ್ಕೊಮ್ಮ, ಅವ್ರು ಯಾರು ಬಂದು ನಿನಗೆ ತೊಂದರೆ ಮಾಡೋದಿಲ್ಲ ಆಯ್ತಾ? ನಾವಿದ್ದೀವಿ. ನಿನ್ನ ಹೆಸರೇನಮ್ಮ? ಎಲ್ಲಿಂದ ಬಂದಿದ್ಯಾ? ಅಯ್ಯೋ ಏನಮ್ಮ, ಇಲ್ಲ
ಇಲ್ಲೋಡು ಅಣ್ಣ ಸಿಕ್ಕಾಪಟ್ಟೆ ಬೈಸಿ ಉಡ್ತಾ ಇದೆ. ಹೌದಾ? ನಡಿ, ಡಾಕ್ಟ್ರ್ ತೋರ್ಸೋಣ ನಡಿ. ಬೇಕೋ ಮೇಡಮ್, ನಾನು ಗೋವಾ ಬಂದು ಹಿಡಿತಿದ್ದಾಗೆ ನನ್ನ ತಲೆಗೆ ಓಡ್ತಿರೋದು ಒಂದೇ ಒಂದು, ನಮ್ಮಣ್ಣ ಎಲ್ಲಿದ್ದಾನೆ, ಅವ್ನ ಸುತ್ತಮುತ್ತ ಯಾರಿದ್ದಾರೆ, ಏನು ನಡೀತಿದೆ, ಅವ್ನ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೆ, ಬರೀ ಇದೇ ಓಡ್ತಾರೆ. ಅದ್ರ ಜೊತೆಗೆ ಅದಕ್ಕೆ ನೀನು ಆ ಹೂ ಕೊಡೋ ಪ್ಲ್ಯಾನು, ಆ ಸೂಡ್ಕೇಸ್ ಕಳಿತಾನ, ಮಾರ್ಕೆಟು, ಇದೆಲ್ಲ ಸೇರ್ಕೊಂಡು ನೋಡು. ನೀನು ಹೇಳೋದಕ್ಕೆಲ್ಲ ಹೂ ಒಂದೇ, ನೀನು ಪ್ಲ್ಯಾನ್ ಮಾಡಿರೋದಕ್ಕೂ ಹೂ ಒಂದೇ. ಯಾಕೆ ಹೇಳು? ಅಲ್ಲೂ ಏನೂ ಆಗಬಾರ್ದು, ಇಲ್ಲೂ ಏನೂ ಸಮಸ್ಯೆ ಆಗಬಾರ್ದು, ನೀನು ಅಂದ್ಕೊಂಡಿರೋ ಕೆಲಸನೂ ಆಗಬೇಕು ಅಂತ. ಇಷ್ಟೆಲ್ಲ ಆದಮೇಲೂ ನಂದೇ ತಪ್ಪು ಅನ್ಸಿದ್ರೆ ಅದಕ್ಕೂ ನಾನೇನು ಮಾಡೋಕ್ಕಾಗಲ್ಲ. ಹೌದು, ನಮ್ಮ ಅಣ್ಣನ ಉಳಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದು ನನ್ನ ತಪ್ಪು. ನಿನ್ನ ಜೊತೆ ಸೇರಿಕೊಂಡು ಆ ಮದುವೆ ಉಳಿಸ್ಬೇಕು ಅಂದಿರೋದು ತಪ್ಪು. ಸಾರಿ ಕೃಷ್ಣ. ನಾನು ಆ ಥರ ಯಾಕೆ ಮಾಡಿದ್ದು ನನ್ನ ಈಗೋಯಿಂದ. ನೀನು ನನ್ನ ಹತ್ರ ಹೇಳಿಲ್ಲ ಅನ್ನೋ ಬೇಜಾರು ನಾನು ಇಡೀ ಮ್ಯಾಟ್ರನ್ನೇ ಜಗಳಕ್ಕೆ ತಿರ್ಗಿಸ್ಬಿಟ್ಟೆ. ನೀನು ತಪ್ಪು ಮಾಡಿಲ್ಲ ಕೃಷ್ಣ. ವಿನಯ್ ಭಾವನ್ ಪ್ರಾಣ ಉಳಿಸೋದು ನಿನ್ನ ಪ್ರಯಾರಿಟಿ, ಬೇರೆ ಎಲ್ಲ ಆಮೇಲೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆನೂ ನೀನು ನನಗೋಸ್ಕರ ಅಕ್ಕ ಭಾವನ ವಿಷಯದಲ್ಲಿ ಹೆಲ್ಪ್ ಮಾಡಿದೆ, ಕಳ್ತನ ಮಾಡಿದೆ. ನಾನು ಅದನ್ನೆಲ್ಲ ಯೋಚನೆ ಮಾಡಿದೆ ನಿನ್ನ ಮೇಲೆ ಕಿರ್ಚಾಡ್ಬಿಟ್ಟೆ ಕೃಷ್ಣ. ಐ ಆಮ್ ರಿಯಲಿ ಸಾರಿ. ಯಾಕಾಗಿ ನೋಡ್ತಿದ್ಯಾ? ಯಾರೂ ಇದುವರೆಗೂ ನನ್ನ ಹತ್ರ ಸಾರಿನೇ ಕೇಳಿರಲಿಲ್ಲ. ತಪ್ಪು ಅವ್ರದ್ದೇ ಆಗಿದ್ರು ಅನ್ಸ್ಕೊಳ್ಳೋದು ನನ್ನ ರೂಢಿ ಆಗೋಡಿತ್ತು. ರುಕು, ಎಲ್ಲಿ ಏನೇ ತಪ್ಪು ನೋಡಿದ್ರು ಅದು ಆಟೋಮೆಟಿಕ್ಕಾಗಿ ನನ್ನದೇ ತಪ್ಪು ಅಂತ ಅನ್ಕೊಬಿಡ್ತಾಯಿದ್ರು. ಈಗ ಏನು ಮಾಡೋಣ, ನಾನಿರೋ ಹುಟ್ಟಿಗೂ ನಾನು ಆಡೋ ರೀತಿಗೂ. ಬಟ್ ನಿಮ್ಮ ಮಗಂದು ಎಲ್ಲ ಟೈಮಲ್ಲಿ ಡಬ್ಬ ನನ್ನ ಮಗ ನಾನೇ ಆಗ್ತಿದ್ದೆ. ಆದರೆ ಈಗ ನಾನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿರೋದು ತಪ್ಪಾಗಿರೋದು ನನ್ನಿಂದ. ಐ ಆಮ್ ರಿಯಲಿ ಸಾರಿ ಅಂತ ನೀನು ಕೇಳ್ತಿದ್ದೀಯ. ತುಂಬ ದುಃಖ ಆಗ್ತಿದೆ ರುಕ್ಕು.